ಹಾಯ್ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಭೂಮಿಕಾ ಶಿವ್ ಮಾತಾಡೋದು. ಯಾರ್ ಗುರು ಇವಳು ಭೂಮಿಕಾ ಶಿವ್ ಅಂತ ಯೋಚನೆ ಮಾಡ್ತಿರ್ಬೋದು. ಕೆಲವ್ರಿಗೆ ನಾನು ಯಾರು ಅನ್ನೋದು ಗೊತ್ತಿರ್ತೈತಿ, ಇನ್ ಕೆಲವ್ರಿಗೆ ನನ್ನ ಮುಖ ಕೂಡ ನೋಡಿರಂಗಿಲ್ಲ. ಸೊ ಇದೆಲ್ಲ ಗೊತ್ತಾಗ್ಬೇಕ, ಇಲ್ಲ ನಾವು ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ಬೇಕಂದ್ರೆ ನಾನು ಹಾಕೋ ಎಲ್ಲಾ ವ್ಲಾಗ್ನು ಕಂಟಿನ್ಯೂ ನೋಡ್ರಿ. ಅದಕ್ಕಿಂತ ಮುಂಚೆ ಇನ್ನು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗ್ರಿ. ಫಸ್ಟ್ ವ್ಲಾಗ್ ಬಂದ್ಬಿಟ್ಟು ತಿರುಪತಿಗೆ ಹೋಗ್ತಿರೋದು ಯಾರ ಜೊತೆ, ನನ್ನ ಪಾರ್ಟ್ನರ್ ಯಾರು ತಿರುಪತಿಗೆ ಹೋಗುವಾಗ ಅನ್ನೋದು ಕಂಪ್ಲೀಟ್ ವಿಡಿಯೋ ಈ ವ್ಲಾಗ್ ಒಳಗೆ ನೀವು ನೋಡ್ಬೋದು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ತಿರುಪತಿ ಟ್ರೈನ್ ನೈಟ್ ಇರೋದ್ರಿಂದ ನಾನು ಮಧ್ಯಾಹ್ನನೇ ಬಿಡಬೇಕಾಗಿತ್ತು ದಾವಣಗೆರೆ. ಸೊ ಬಸ್ ಒಳಗೆ ಒಂದು ಪಾಪು ಪರಿಚಯ ಆಯ್ತು. ಪಾಪು ಜೊತೆ ಆಟ ಆಡ್ಕೊಂಡು ಹುಬ್ಳಿ ಬಂದಿದ್ದೆ, ನನಗೆ ಗೊತ್ತಾಗಲಿಲ್ಲ. ಟೈಮ್ ನೋಡ್ತೀನಿ 7:30 ಆಗಿತ್ತು. ಇನ್ನೇನು ಟ್ರೈನ್ ಮಿಸ್ ಆಗ್ತೈತಿ, ಪಕ್ಕಾ ಉಗಿಸ್ಕೋತೇನೆ ಅನ್ನೋ ಡೌಟ್ ಒಳಗೆ ಹೊಸೂರು ಕ್ರಾಸಿಂದ ರೈಲ್ವೆ ಸ್ಟೇಷನಿಗೆ ಹೋದೆ. ನನ್ನ ಪುಣ್ಯಕ್ಕೆ ಟ್ರೈನ್ ಮಿಸ್ ಆಗಿರಲಿಲ್ಲ, ಟ್ರೈನ್ ಅಲ್ಲೇ ಇತ್ತು. ನನ್ನ ಪಾರ್ಟ್ನರ್ನ ಹುಡ್ಕೋಷ್ಟೊತ್ತಿಗೆ ಪಾಪ ಅವ್ರು ನನ್ನ ಸಂಬಂಧ ನಿಂತ್ಕೊಂಡು ವೇಟ್ ಮಾಡತ್ತಿದ್ರು. ಈಗಾಗಲೇ ಗೊತ್ತಾಗಿರುತ್ತೆ ನಾನು ತಿರುಪತಿಗೆ ಹೋಗ್ತಿರೋದು ಬೇರೆ ಯಾರ ಜೊತೆನೂ ಅಲ್ಲ, ನಮ್ಮ ಪಪ್ಪನ ಜೊತೆ. ಶಿವು ಅಂತ ಯಾರಂತ ಕೇಳ್ತಿದ್ರಲ್ಲ, ಶಿವು ಅಂದ್ರೆ ನಮ್ಮ ಪಪ್ಪ. ಅದಕ್ಕೆ ನನ್ನ ಯೂಸರ್ ನೇಮ್ ಭೂಮಿಕಾ ಶಿವು ಅಂತ ಐತಿ. ಆಮೇಲೆ ಮಮ್ಮಿ ಊಟ ಕೊಟ್ಟಿದ್ರು. ಊಟ ಮಾಡಾದ್ಮೇಲೆ ಗೇಮ್ ಸ್ಟಾರ್ಟ್ ಮಾಡೋಣ, ಯಾವ್ದಾರ ಒಂದು ಗೇಮ್ ಆಡೋಣ ಅಂತ ಹೇಳಿ ಒಂದು ಗೇಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಬಟ್ ನಮ್ಮ ಪಪ್ಪಂಗೆ ಗೇಮ್ ಬಗ್ಗೆ ಹೇಳ್ತಾ ನಾನು ಯಾವ ಗೇಮ್ ಆಡ್ಬೇಕು ಅಂದ್ಕೊಂಡಿದ್ದೆ ಅನ್ನೋದು ನಾನು ಮರ್ತೋದೆ, ಯಾಕಂದ್ರೆ ಅವ್ರು ಅಷ್ಟು ನಗ್ಸಾತಿದ್ರು. ಆಮೇಲೆ ಗೇಮ್ ಏನು ಬೇಡ ಅಂತೇಳಿ ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ನಾವು ಪ್ರತಿ ಸಲ ಫ್ಯಾಮಿಲಿ ಜೊತೆ ಹೋಗ್ತಿದ್ವಿ ತಿರುಪತಿಗೆ, ಬಟ್ ಈ ಸಲ ನನಗೆ ತುಂಬ ಸ್ಪೆಷಲ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಯಾಕಂದ್ರೆ ನಾನು ಮತ್ತು ಪಪ್ಪ ಇಬ್ಬರ ಹೋಗ್ತಿರೋ ಫಸ್ಟ್ ಪ್ಲೇಸ್ ಇದು. ಫ್ರೆಂಡ್ಸ್ ಜೊತೆ ಹೋದಾಗ ವೈಬ್ ಬೇರೆ ಇರ್ತೈತಿ, ನಮ್ಮ ಪಪ್ಪನ ಜೊತೆ ಹೋದಾಗ ವೈಬ್ ಹೆಂಗಿರುತ್ತೆ ಅನ್ನೋದು ನನಗೆ ಎಕ್ಸ್ಪೀರಿಯೆನ್ಸ್ ಮಾಡೋದಿತ್ತು. ಸೊ ಹಾಗಾಗಿ ಪ್ರತಿಯೊಂದು ಮೂಮೆಂಟ್ನು ನಾನು ರೆಕಾರ್ಡ್ ಮಾಡೋದ್ರೊಳಗೆ ಬ್ಯುಸಿ ಇದ್ದೆ. ಆಮೇಲೆ ಅವ್ರಿಗೆ ಗೊತ್ತಾಯ್ತಾ ಕಾಣ್ತೈತಿ ನಾನು ರೆಕಾರ್ಡಿಂಗ್ ಇಟ್ಟಿದ್ದು. ಬೆಲೆ ಕಟ್ಟಕ್ಕಾಗದೇ ಇರೋ ಜೀವ ಅಂದ್ರೆ ಅದು ತಾಯಿ ಅಂತ, ಹಂಗೆ ಬೇರೆಯವ್ರಿಗೆ ಹೋಲ್ಸಕ್ಕಾಗದೇ ಇರೋ ಜೀವ ಅಂದ್ರೆ ಅದು ತಂದೆ ಅಂತ. ಈ ಮಾತು ಯಾಕಪ್ಪ ಅಂತಂದ್ರೆ ನಾವೆಷ್ಟೋ ಬ್ಯುಸಿ ಇದ್ದರೂ ಫ್ರೆಂಡ್ಸ್, ಫ್ಯಾಮಿಲಿ ಇವ್ರಿಗೋಸ್ಕರ ನಾವು ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಯಾವುದೇ ರಿಲೇಷನ್ಶಿಪ್ ಆಗಲಿ ಇರೋದು ವೇಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ಸೊ ಇದ್ದಾಗಲೇ ಅವ್ರ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿರಿ ಅಂತ ಹೇಳ್ತಾ ಬೆಳಗ್ಗೆ ಕರೆದಿದ್ದು ನನಗೆ ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ ನಮ್ಮ ತಿರುಪತಿ ಬಂದಿತ್ತು. ನಾವು ತಿರುಪತಿಗೆ ಇಳಿದಿದ್ವಿ. ರೆಕಾರ್ಡಿಂಗ್ ಮಾಡೋ ಪ್ರತಿ ಸಲನೂ ನಾನು ನಮ್ಮ ಪಪ್ಪಂಗೆ ಪಪ್ಪ ಅಂತ ಹೇಳಿ ಪಾಪ ಎಷ್ಟು ಇರಿಟೇಟ್ ಮಾಡ್ತಿದ್ದೆ. ಬಟ್ ಅವ್ರಿಗೆ ಇರಿಟೇಟ್ ಆಗದ ಸಪೋರ್ಟ್ ಮಾಡ್ತಿದ್ರು. ಇದು ವ್ಲಾಗ್ ಅಂತಲ್ಲ, ನಮ್ಮ ಪಪ್ಪ ರಿಯಲ್ ಲೈಫ್ ಒಳಗೂ ಆ್ಯಸ್ ಅ ಫ್ರೆಂಡ್ ಇರ್ತಾರೆ. ಅಷ್ಟು ಯಾವ ಟೈಮಿಗೆ ಎಲ್ಲಿ ಸ್ಟ್ರಿಕ್ಟ್ ಇರ್ಬೇಕು ಅಷ್ಟು ಸ್ಟ್ರಿಕ್ಟ್ ಇರ್ತಾರೆ. ಆಮೇಲೆ ನಾವು ಟ್ಯಾಕ್ಸಿ ಹಿಡ್ಕೊಂಡು ಇನ್ನೇನು ನಾವು ತಿರುಮಲ ಅನ್ನೋ ಮೇಲಿನ ಬೆಟ್ಟಕ್ಕೆ ಹೋಗ್ಬೇಕಿತ್ತು. ಹೊರಟ್ವಿ. ನಾವು ಹೋಗೋ ರೋಡೊಳಗೆ ಎಲ್ಲ ಚೆಕಿಂಗ್ ನಡೆಯತ್ತಿತ್ತು. ಸೊ ಲಗೇಜಸ್ ಸಪ್ರೇಟ್, ಜೆಂಟ್ಸ್ ಸಪ್ರೇಟ್, ಲೇಡೀಸ್ ಸಪ್ರೇಟ್, ಎಲ್ಲ ಸಪ್ರೇಟ್ ಚೆಕಿಂಗ್ ಮಾಡಿ ಬಿಟ್ರೆ. ಆಮೇಲೆ ನಾವು ತಿರುಮಲಕ್ಕೆ ಬಂದ್ವಿ. ತಿರುಮಲಕ್ಕೆ ಬಂದು ನೋಡಿದ ಕೂಡಲೇ ನಮ್ದೆಲ್ಲ ಪ್ಲ್ಯಾನ್ ಫ್ಲಾಪ್ ಆಯ್ತು.